ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಈ ವಿಡಿಯೋ ಬಂದು ಮಂಗಳವಾರ ಮತ್ತು ಬುಧವಾರದ ವ್ಲಾಗನ್ನು ನಾನು ಶೇರ್ ಮಾಡಕತ್ತೀನಿ. ಬೆಳಗ್ಗೆ ಇದು ಫಸ್ಟ್ ಮಂಗಳವಾರದ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ನಿ. ಇವತ್ತು ಬದ್ನಿಕಾಯಿ ಪಲ್ಯ ಮತ್ತು ಜುನಕ ರೊಟ್ಟಿ ಅನ್ನ ಇಷ್ಟು ಮಾಡಕತ್ತಿದ್ದು ನೋಡ್ರಿ. ಬೆಳಗ್ಗೆನ ಇವತ್ತು ರೊಟ್ಟಿ ಮಾಡಕತ್ತಿದ್ದಿ, ನಾಷ್ಟಕ್ಕೆ ಬೇರೆ ಏನು ಮಾಡಲಿಲ್ಲ. ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಇಂದಿನ ದಿವಸ ಬೆಳಗ್ಗೆನ ನಾಷ್ಟಕ್ಕೆ ರೊಟ್ಟಿ ಮಾಡಿಬಿಡ್ತಾನಂತೇಳಿ. ಸರಿ ಆಯಿತು ಮಾಡಂತಂದಿದ್ರು, ಹಾಗಾಗಿ ಮಾಡಕತ್ತೀನಿ ನೋಡ್ರಿ. ಫಸ್ಟ್ ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ. ನಾನು ಹಿಂದಿನ ದಿವಸ ಎಲ್ಲ ಖಾರದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಇವಾಗ ಈಸಿ ಆಯಿತು ಕೆಲಸ. ಮತ್ತು ಹಸಿ ಖಾರ ಹಾಕಿ ನಾವು ಏನೋ ಅಡುಗೆ ಮಾಡಿರೋನು ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ನನಗಂತೂ ಇವತ್ತು ಮಾಡಿದ್ದ ಬದ್ನಿಕಾಯಿ ಪಲ್ಯ ಮತ್ತು ಜುನಕ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತು ನೋಡ್ರಿ. ನಾನಂತೂ ಭಾಳ ಖುಷಿಯಿಂದ ಊಟ ಮಾಡೀನಿ. ನಮ್ಮ ಮನೆಯವರೂ ಅಷ್ಟೇ ಚಲೋ ಆಗೈತೆ ನೋಡಿ ಇವತ್ತೆಲ್ಲ ಅಂತ ಹೇಳಕತ್ತಿದ್ರು. ಅವರು ಊಟ ಮಾಡಿ ಮಧ್ಯಾಹ್ನಕ್ಕೂ ನಾನು ಇದನ್ನು ಕೊಟ್ಟು ಕಳಿಸೀನಿ. ಬದ್ನಿಕಾಯಿ ಪಲ್ಯ ಅವಾಗವಾಗ ಮಾಡ್ತಾನೆ ಇರ್ತೀವಿ. ನಮ್ಗೆ ನಾರ್ತ್ ಕರ್ನಾಟಕದವ್ರಿಗೆ ಬದ್ನಿಕಾಯಿ ಪಲ್ಯ ಅಂದರೆ ಬರೀ ಪಲ್ಯ ಅಷ್ಟೇ ಅಲ್ಲ, ಒಂದು ಎಮೋಷನ್ ನೋಡ್ರಿ ಇದೆ. ನಾವು ಯಾವಾಗಲೂ ಅಷ್ಟೇ ಮಾಡ್ತಾ ಇರ್ತೀವಿ. ನಮ್ಮ ಕಡೆದವ್ರಿಗೆಲ್ಲರಿಗೂ ಬದ್ನಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ಆಗ್ತತಿ. ನಾವು ಅವಾಗವಾಗ ಮಾಡಿರ್ತೀವಿ, ವಾರಕ್ಕೆ ಒಂದು ಸರಿ ಅಂತೂ ಮಾಡೇ ಬಿಟ್ಟಿರ್ತೀವಿ. ಇವತ್ತು ಮಾಡಿದ ಬದ್ನಿಕಾಯಿ ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಈ ಥರ ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಜೋಡಿ ತಿನ್ನೋಕ್ಕಿಂತ ವೈಟ್ ರೈಸ್ ಜೋಡಿ ಕಲಿಸ್ಕೊಂಡು ತಿನ್ನೋದು ಭಾಳ ಇಷ್ಟ ಆಗ್ತತಿ. ಯಾರಿಗೆಲ್ಲ ಆ ಥರ ಇಷ್ಟ ಅಂಥೇಳಿ ಕಮೆಂಟಲ್ಲಿ ತಿಳಿಸ್ರಿ. ನನಗಂತೂ ಹಸಿ ಖಾರ ಹಾಕಿ ಮಾಡಿದ್ದು ಬದ್ನಿಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ಸೇರ್ತತಿ ನೋಡಿರಿ. ಬದ್ನಿಕಾಯಿ ಪಲ್ಯನೂ ರೆಡಿ ಆಯಿತು. ಇನ್ನು ಜುನಕ ಮಾಡಬೇಕು. ನಾನು ಎರಡೂ ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ಇದರಲ್ಲಿ ಏನು ಡೀಟೇಲಾಗಿ ತೋರ್ಸಾಕತ್ತಿಲ್ಲ. ಇವಾಗ ಜುನಕ ಮಾಡಕತ್ತೀನಿ ನೋಡ್ರಿ. ರೈಸನ್ನು ಆಲ್ರೆಡಿ ಮಾಡಿಟ್ಟಿದ್ನಿ, ಇನ್ನು ರೊಟ್ಟಿ ಒಂದು ಮಾಡಬೇಕಿತ್ತಷ್ಟ. ಜುನಕಕ್ಕೂ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಾಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೇನೆ ಖಾರ ಇಲ್ಲ ಅಂತಂದ್ರೆ, ಆದರೆ ಇವತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತಲ್ಲ, ಹಾಗಾಗಿ ಇದು ಸ್ವಲ್ಪ ರುಚಿ ಜಾಸ್ತಿ ಆಗಿತ್ತು. ಹುಣಸೆ ಹುಳಿ ಆಮೇಲೆ ಖಾರ ಹಾಕಿ ಮಾಡತ್ತಿದ್ನಲ್ಲ, ಎರಡೂ ಟೇಸ್ಟ್ ಭಾಳ ಆಗಿತ್ತು ಇವತ್ತು ನೋಡಿರಿ. ಜುನಕ ಮಾಡೀನಿ. ಸುಮಾರು ದಿವಸ ಆಗಿತ್ತು ನಾನು ಜುನಕ ಮಾಡೇ ಇರಲಿಲ್ಲ, ಬರೀ ಸಾಂಬಾರನ್ನು ಮಾಡಕತ್ತಿದ್ನಿ. ಇವತ್ತು ನೆನಪಾಯಿತು, ಹಾಗಾಗಿ ಸಾರು ಮಾಡೋ ಬದಲು ಇವತ್ತು ಜುನಕ ಮಾಡೀನಿ ನೋಡಿರಿ. ಎರಡೂ ಮಾಡಿಟ್ಟು ಇವಾಗ ಬಿಸಿ ರೊಟ್ಟಿ ಮಾಡಕತ್ತೀನಿ. 2 ಹೊತ್ತಿಗಾಗುವಷ್ಟು ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಕತ್ತಿದ್ನಿ ಇವತ್ತು. ಯಾಕಂದ್ರೆ ಇಬ್ಬರಿಗೂ ನನಗೆ ನಮ್ಮ ಮನೆಯವರು ಬೆಳಗ್ಗೆ ನಾಷ್ಟಕ್ಕೆ, ಆಮೇಲೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನಕ್ಕೆ. ನಾನಂತೂ ಮಧ್ಯಾಹ್ನ ಏನು ಊಟ ಮಾಡೋದಿಲ್ಲ. ಅವ್ರಿಗೊಂದು 5-6 ರೊಟ್ಟಿ ಕಟ್ಟಿರ್ತೀನಿ ನಾನು. ಅಲ್ಲಿ ಅವರೆಲ್ಲ ಶೇರ್ ಮಾಡ್ಕೊಂಡು ಊಟ ಮಾಡ್ತಾರೋ, ಹಾಗಾಗಿ ಒಂದು 5-6. ನಮ್ಮ ಮನೆಯವ್ರೊಬ್ಬರು ಆದರೆ 2 ಅಥವಾ 3 ಅಷ್ಟೇ ತಿಂತಾರೆ ಅವ್ರು. ನಾನು ಒಂದು 6 ರೊಟ್ಟಿ ಹಾಕಿರ್ತಾನೆ ಅವ್ರಿಗೆ, 5 ಅಥವಾ 6 ರೊಟ್ಟಿ ಹಾಕಿರ್ತೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿರ್ತಾನೆ ನೋಡಿರಿ. ಆಮೇಲೆ ನೀವು ಇಬ್ಬರಿಗೇನ ಇಷ್ಟೊಂದು ಅಡುಗೆ ಮಾಡ್ಕೋತೀರಿ ಅಂತ ಅನ್ಬೇಡ್ರಿ, ಅದು ಖಾಲಿ ಆಗಿಬಿಡ್ತೈತಿ ಬಾಕ್ಸ್ ಎಲ್ಲ. ನಾನು ರೆಡಿ ಮಾಡೀನಿ ಅಂದ್ರೆ 1-2 ರೊಟ್ಟಿ ಉಳಿದಿರ್ತಾವೆ ಅಷ್ಟೇ ನೋಡ್ರಿ. ಈಗ ಬಿಸಿ ರೊಟ್ಟಿ ರೆಡಿ ಆಗಕತ್ತವು. ನಾನು ಇವತ್ತು ಇದೇನು ಚಪಾತಿ ಮಾಡೋಕೆ ಇಟ್ಕೊಂಡಿದ್ನಲ್ಲ ತೆವಿ, ಇದ್ರೊಳಗನ ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ಯಾಕಂದ್ರೆ ಅದು ಯಾಕೋ ಒಂಥರ ಅದ್ರೊಳಗೆ ರೊಟ್ಟಿ ಸೀದೋದಂಗೆ ಆಗತ್ತವು, ಹಂಗಾಗಿ ಇದ್ರ ಮೇಲೆ ಟ್ರೈ ಮಾಡಿರತ್ತಂತೇಳಿ ಮಾಡಕತ್ತಿದ್ನಿ. ಇದ್ರೊಳಗೂ ಚಲೋ ಬಂದು ನೋಡ್ರಿ. ಆದರೆ ಇದು ಅಷ್ಟೇ ತೆಳು ಐತಿ. ತೆಳು ಇದ್ದಿದ್ದಕ್ಕಾಗಿ ಬೇಗನ ಹೊತ್ತೆ ಬಿಡ್ತಾವೆ ರೊಟ್ಟಿ ಚಪಾತಿ ಎಲ್ಲ. ಸ್ವಲ್ಪ ದಪ್ಪಗೆ ಇರಬೇಕು ತೆವಿ, ಅವಾಗನ ಚಲೋ ಆಕಾವು. ಆದರೂ ಅದಕ್ಕೆ ಹೋಲಿಸ್ಕೊಂಡ್ರೆ ಈ ತವಿಯೊಳಗೆ ಸ್ವಲ್ಪ ಚಲೋ ಅದು ನೋಡ್ರಿ ರೊಟ್ಟಿ. ಎಲ್ಲ ರೊಟ್ಟಿ ಎಲ್ಲ ಮಾಡಿ ಇವಾಗ ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ಇನ್ನು ಊಟ ಮಾಡಬೇಕು. ಬೆಳಗ್ಗೆ ಊಟ ಅಂದ್ರೆ ಬೆಳಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ಎರಡೂ ಸೇರಿ ಇದನ್ನು ನಾನು ಮಾಡಿಬಿಟ್ಟಿನಿ ನೋಡ್ರಿ. ಇವತ್ತು ಸ್ಮೂದಿ ಅಂತೂ ದಿನ ಮಾಡೇ ಬಿಟ್ಟಿರ್ತೀನಿ, ಆದರೆ ಸಲಾಡ್ ಇತ್ತೀಚೆಗೆ ಮಾಡ್ತಾಯಿಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಸಲಾಡ್ ತಿಂದು ನನಗೆ ಬೇರೆ ಊಟ ಮಾಡೋಕ್ಕಾಗ್ವತ್ತು, ಹಾಗಾಗಿ ಸ್ವಲ್ಪ ದಿವಸ ಗ್ಯಾಪ್ ಮಾಡೋದಿದ್ದಕ್ಕಾಗಿ ಸಲಾಡ್ ಮಾಡೋದು ಬಿಟ್ಟನಿ. ಸ್ಮೂದಿ ಮಾತ್ರ ಡೈಲಿ ಬೇಕೇ ಬೇಕು ಸಾನ್ವಿಗೆ, ನಮ್ಮ ಮನೆಯವ್ರಿಗೆ. ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಅವ್ರು ಅದನ್ನು ಕುಡಿದಿದ್ರು. ಸಾನ್ವಿಯನ್ನು ಅದನ್ನ ಕುಡಿದ ಸ್ಕೂಲಿಗೆ ಹೋಗಿದ್ಲಿ ಇವತ್ತು. ಹಂಗೆ ಮಧ್ಯಾಹ್ನ ನೋಡ್ರಿ ಎಲ್ಲ ನಾನು ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ಸಾನ್ವಿಗೆ ಊಟಕ್ಕೆ ಹಾಕಿಕೊಟ್ಟನಿ. ಆಕೆ ಅನ್ನ ಜುನಕ ಉಣ್ಣಕತ್ತಾಳು. ರೊಟ್ಟಿ ಬ್ಯಾಡ ಅಂತಂದ್ಲು, ಹಾಗಾಗಿ ಅನ್ನ ಜುನಕ ಕಲಿಸ್ಕೊಟ್ಟಿದ್ನಿ, ಅದನ್ನು ನಾನು ಊಟ ಮಾಡಕತ್ತಾಳು. ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊತ ಕೂತ್ಕೊಂಡಿದ್ನಿ. ಇನ್ನು ಆಕೆಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕು. ಆಕೆ ಊಟ ಮಾಡಿದಾದ್ಮೇಲೆ ಮಾಡ್ತೇನಂದ್ಲು, ಹಾಗಾಗಿ ನಾನು ಕೂತ್ಕೊಂಡಿದ್ದೆ. ಇವಾಗ ಸ್ಕೂಲ್ನಾಗ ನೋಡ್ರಿ ಇವತ್ತೇನೋ ಟೆಸ್ಟ್ ತೊಗೊಂಡಿದ್ರಂತ, ಅದರೊಳಗೆ ಔಟ್ ಬಂದೈತಮ್ಮ ನನಗೆ ನೋಡಿಲ್ಲ ಅಂತೇಳಿ ತೋರ್ಸಾಕತ್ತಿದ್ಲು. ನನಗಂತೂ ಒಂಥರ ಖುಷಿ ಆಯಿತು.
ಫಸ್ಟ್ ಟೈಮ ಈ ಥರ ಟೆಸ್ಟ್ ಅವ್ರಿಗೆ ತೊಗೊಂಡಿದ್ದು, ಇಲ್ಲ ಯಾವಾಗಲೂ ತೊಗೊಂಡಿರಲಿಲ್ಲ. ಇವತ್ತು ನೋಡ್ರಿ ಟೆಸ್ಟು. ಆದ್ರೆ ಚಲೋ ಮಾರ್ಕ್ಸ್ ತೆಗೆದಿದ್ಲು, ಔಟ್ ಆಫ್ ಔಟ್ ತೆಗೆದಿದ್ಲು. ನೋಡಿ ಖುಷಿ ಆಯಿತು. ಸಂಜೆ ಮುಂದೆ ಹೋಮ್ವರ್ಕ್ ಎಲ್ಲ ಮಾಡಿಸೀನಿ. ಆಮೇಲೆ ಸಂಜೆ ಮುಂದೆ ಮತ್ತು ಮನೆ ಎಲ್ಲ ಕಸ ಗುಡಿಸಿ ಸ್ವಲ್ಪ ಹೊತ್ತ ಕೂತ್ಕೊಂಡಿದ್ದೀವಿ. ಆಮೇಲೆ ಸಾನಿಧ್ಯಾನ ಕರ್ಕೊಂಡು ಬರೋಣ ಬಾ ಅಮ್ಮ ಅನ್ನಕತ್ಲು. ಹಾಗಾಗಿ ಮೇಲ್ಗಡೆ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಸಾನಿಧ್ಯಾನ ಕರ್ಕೊಂಡು ಬಂದಿದ್ದು ನೋಡ್ರಿ. ಸ್ನಿಗ್ಧ ಸಾನಿಧ್ಯ ಇಬ್ಬರು ಬಂದಿದ್ದರು, ಆಟ ಆಡಕತ್ತಿದ್ರು ಆಟ ಸಾಮಾನು ತೊಗೊಂಡು. ಸಾನಿಧ್ಯ ಇವಾಗ ಸ್ವಲ್ಪ ಬಂದಿರ್ತಾಳು. ನಾವು ಹೋಗಿ ಕರ್ಕೊಂಡು ಬಂದೀವಿ ಅಂದ್ರೆ ಬಂದು ಆಟ ಆಡ್ತಾಳು ಆರಾಮಾಗಿ. ಮುಂಚೆ ಥರ ಏನು ಆಳಂಗಿಲ್ಲ. ಸಾನ್ವಿ ಆಕಿ ಆಮೇಲೆ ಸ್ನಿಗ್ಧ 3 ಜನ ಸಾಂಗ್ ಹಾಕ್ಕೊಂಡು ಆಟ ಆಡಕತ್ತಿದ್ರು. ಅದು ಆಟ ಸಾಮಾನೆಲ್ಲ ಬಿಟ್ಟು ಅಡುಗೆ ಮನೆಯಿಂದ ಪಾತ್ರೆ ತೊಗೊಂಡು ಬಂದ ನೋಡ್ರಿ ಈಕಿ. ಎಲ್ಲ ಒಂದೊಂದು ಪಾತ್ರೆ ತೊಗೊಂಡು ಬಂದು ಆಟ ಆಡಕತ್ತಿದ್ಲು. ನಾನೆಲ್ಲ ತೊಳೆದು ಬುಟ್ಟಿ ಒಳಗೆ ಇಟ್ಟಿದ್ನಿ. ಅದರೊಳಗೆ ಒಂದೊಂದು ಎತ್ಕೊಂಡು ಬಂದು ಆಟ ಆಡಕತ್ತಿದ್ಲು. ಇದು ಮೆಷರಿಂಗ್ ಕಪ್ ತೊಗೊಂಬಂದಾಳೆ ನೋಡ್ರಿ. ತೊಗೊಂಬಂದ ಇದ್ರೊಳಗೆ ಆಟ ಆಡಕತ್ತಿದ್ಲು. ನಾನು ಊಟ ಮಾಡತ್ತಿ ಏನಮ್ಮ ಅದ್ರೊಳಗೆ ಅಂತ ಕೇರು ಹ್ಞೂ ಅಂತ ಅನ್ನಕತ್ತಿದ್ಲು. ಆಟ ಸಾಮಾನೆಲ್ಲ ಕೊಟ್ಟರು ಬ್ಯಾಡ್ ನನಗಂಥೇಳಿ ಅಡುಗೆ ಮನ್ಯಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದು ನೋಡಿದ್ಲಲ್ಲ, ಅಲ್ಲಿಂದ ಬಂದು ಒಂದೊಂದು ಎತ್ಕೊಂಡು ಹೊಂಟಿದ್ಲು ನೋಡ್ರಿ. ಇವಾಗ ಸೋಸು ತೊಗೊಂಡು ಹೊಂಟಾಳು. ನಾನು ಇರಲಿ ಬಿಡು ಹೆಂಗೆ ಆಟ ಆಡತ್ತಾಳ ಅಂತೇಳಿ ಬಿಟ್ನಿ. ಆಮೇಲೆ ಎಲ್ಲನೂ ಆಟ ಆಡ್ಯಾಳು. ಎಲ್ಲ ಒಂದೊಂದು ತೊಗೊಂಡೋಗಿ ಆಟ ಆಡ್ಯಾಳು. ಆಕೆ ಒಂದೊಂದು ತೊಗೊಂಡೋಗಿಡೋದು, ನಮ್ಮ ಸಾನ್ವಿ ಒಂದೊಂದು ತೊಗೊಂಡು ಬಂದು ಇಡೋದು ಮಾಡಕತ್ತಿದ್ಲು. ಆಟ ಆಡ್ಕೊತ ಸುಮಾರು ಹೊತ್ತಿದ್ಲು. ಆಮೇಲಿಂದ ಮನೆಗೆ ಹೋಗ್ಕೇನಂತೇಳಿ ಕೆಳಕತ್ಲು, ಬಾಗಿಲ ಹತ್ರ ಹೋಗಿ ಡೋರ್ ಬಡಿಯಕತ್ಲು. ಸರಿ ಆಯ್ತು ಅಂತೇಳಿ ಆಕಿನ ಕಳಿಸಿ ಬಂದಾದ್ಮೇಲೆ ನಾವು ರಾತ್ರಿ ಊಟ ಮಾಡಿ ಮಲ್ಕೊಂಡಿವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ನೋಡ್ರಿ. ಇದು ಅಂದ್ರೆ ಬುಧವಾರದ ವ್ಲಾಗ್ ಇದು. ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲನೂ ಫಸ್ಟ್ ಎಲ್ಲ ಜೋಡಿಸ್ಕೊಳಕತ್ತೀನಿ. ಇನ್ನು ಜೋಡಿಸಿ ಇವತ್ತು ನಮ್ಮ ಮನೆಯವರು ಬಾಕ್ಸ್ ಕಟ್ಟಬೇಡ ಅಂತ ಹೇಳಿದರು. ಹಾಗಾಗಿ ಕೆಲಸ ಏನು ಜಾಸ್ತಿ ಇರಲಿಲ್ಲ. ನಿಧಾನಕ್ಕೆ ನಾನು ಕೆಲಸ ಮಾಡ್ಕೊಳಕತ್ತಿದ್ನಿ. ಪಾತ್ರೆ ಎಲ್ಲ ಜೋಡಿಸಿ ಇಟ್ಕೊಂಡು ಈಗ ಚಪಾತಿಗೆ ಹಿಟ್ಟು ಕಲಸಾತೇನೆ ನೋಡ್ರಿ. ನಮ್ಮ ಮನೆಯವ್ರು ಇವತ್ತು ಡಬ್ಬಿ ತೊಗೊಂಡು ಹೋಗೋದಿಲ್ಲ ಅಂದ್ರಲ್ಲ, ಹಾಗಾಗಿ ಪನ್ನೀರ್ ರೋಲ್ ಬೆಳಗ್ಗೆ ಮಧ್ಯಾಹ್ನಕ್ಕೆ 2 ಹೊತ್ತಿಗೆ ಹಾಕತ್ತೆ ನಮಗಂತೇಳಿ ನಾನಿವತ್ತು ಪನ್ನೀರ್ ರೋಲ್ ಮಾಡಕತ್ತಿದ್ನಿ. ಪನ್ನೀರ್ ಇತ್ತು ಹೆಂಗಾದರೂ, ಅದಕ್ಕಾಗಿ ಗೋಧಿ ಹಿಟ್ಟು ಕಲಸಿಟ್ನಿ. ಇವಾಗ ಸ್ಮೂದಿ ಮಾಡತ್ತೇನೆ ನೋಡ್ರಿ. ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸು, ಆಮೇಲೆ ಖಜೂರು ಹಾಕ್ಕೊಂಡಿದ್ದೀನಿ, 2 ಖಜೂರು, 1 ಬಾಳೆಹಣ್ಣು, ಸ್ವಲ್ಪ ಬೆಲ್ಲ ಮತ್ತು ಹಾಲು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿರ್ತೇನೆ ನೋಡ್ರಿ. ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು ಸ್ಮೂದಿ ಮಾಡೋದು ರೆಸಿಪಿ ತೋರಿಸ್ರಿ ಅಂತೇಳಿ. ನಾನು ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಆದರೆ ಅವರ ನೋಡಿಲ್ಲ ಅಂತ ಅನಿಸ್ತತಿ. ನನಗೆ ಲಾಂಗ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು. ಅವರು ಯೂಟ್ಯೂಬರ, ಅವ್ರದ್ದು ಕಾರ್ಟೂನ್ ಚಾನಲ್ ಐತಿ, ಅವ್ರು ನನಗೆ ಕಮೆಂಟ್ ಮಾಡಿದರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅವ್ರಿಗೆ ನೋಡ್ರಿ ಶೇರ್ ಮಾಡಿದ್ದೀನಿ ಸ್ಮೂದಿ ರೆಸಿಪಿ. ಇಷ್ಟ ನೋಡ್ರಿ, ಸಿಂಪಲ್ಲು. ದಿನ ನಾನಿವಾಗ ಸಾನ್ವಿಗೆ 1 ಗ್ಲಾಸ್ ಮಾಡಿ ಕೊಟ್ಟಿರ್ತೀನಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬಾಳೆಹಣ್ಣು ಎಲ್ಲ ಡ್ರೈ ಫ್ರೂಟ್ಸು ಹಾಲು ಹಾಕಿರೋದ್ರಿಂದ ಮಕ್ಕಳಿಗೆ ಬೆಳಗ್ಗೆ 1 ಗ್ಲಾಸ್ ಮಾಡಿ ಕೊಟ್ಟರೆ ಮುಗಿದ್ಬಿಡ್ತು, ಹೊಟ್ಟೆ ಫುಲ್ ಆಗಿಬಿಡ್ತೈತಿ. ಇವಾಗ ಮಕ್ಕಳು ಸ್ಕೂಲಿಗೆ ಹೋಗೋ ಅರ್ಜೆಂಟ್ನಾಗ ನಾಷ್ಟ ಮಾಡೋದಿಲ್ಲ ಅಂತಾರೋ. ಒಬ್ಬೊಬ್ಬರು ಮಕ್ಕಳಂತೂ ನಾಷ್ಟ ಮಾಡೋಕ್ಕನ ಇಷ್ಟಪಡೋಂಗಿಲ್ಲ. ಅಂಥವ್ರಿಗೆಲ್ಲ ಈ ಥರ ಮಾಡಿ ಕೊಟ್ಟರೆ ಆರಾಮಾಗಿ ಕುಡ್ದು ಸ್ಕೂಲಿಗೆ ಹೋಗ್ತಾರೋ. ಸ್ಮೂದಿ ಮಾಡಿ ಇವಾಗ ನಾನು ಪನ್ನೀರ್ ರೋಲಿಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆಬೀಜ ಹಾಕ್ಕೊಂಡಿದ್ದೇನೆ ನೋಡ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಒಂಚೂರು ನೀರು, ಆಮೇಲೆ ನಿಂಬೆಹಣ್ಣು ಇಷ್ಟು ಹಾಕ್ಕೊಂಡು ನಾವು ಇದನ್ನು ಚಟ್ನಿ ರೆಡಿ ಮಾಡ್ಕೋಬೇಕು ನೋಡ್ರಿ. ಚಟ್ನಿ ರೆಡಿ ಆಯಿತು. ಇವಾಗ ಪನ್ನೀರ್ ರೋಲ್ ಮಾಡೋಕ್ಕೆ ಏನೇನು ತರಕಾರಿ ಬೇಕಲ್ಲ ಅದೆಲ್ಲ ತರಕಾರಿನ ಕಟ್ ಮಾಡ್ಕೊಳಕತ್ತೀನಿ. ಕ್ಯಾಬೇಜ್ ಒಂದು ಮಿಸ್ಸಿಂಗ್ ಇತ್ತು ನೋಡ್ರಿ ಇವತ್ತು. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ ಅಷ್ಟೇ ಇತ್ತು. ಅದನ್ನು ನಾನು ಇವಾಗ ಕಟ್ ಮಾಡ್ಕೊಳಕತ್ತೀನಿ. ಎಲ್ಲನೂ ಸ್ಲೈಸಾಗೆ ಕಟ್ ಮಾಡ್ಕೋಬೇಕು, ಸಣ್ಣಗೆ ಕಟ್ ಮಾಡ್ಕೋಬಾರ್ದು. ಈ ರೀತಿ ಸ್ವಲ್ಪ ದಪ್ಪನ ಕಟ್ ಮಾಡ್ಕೋಬೇಕು. ಕ್ಯಾಬೇಜ್ ಇದ್ರೆ ಕ್ಯಾಬೇಜನ್ನು ಹಾಕ್ಕೊಳ್ರಿ, ಅದು ಟೇಸ್ಟ್ ಚಲೋ ಇರ್ತೈತಿ. ಆದರೆ ನಮ್ಮ ಮನೆಗೆ ಕ್ಯಾಬೇಜ್ ಇರಲಿಲ್ಲ ಇವತ್ತು, ಹಾಗಾಗಿ ಇದಿಷ್ಟ ಯೂಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಸಾನ್ವಿಗೂ ಸ್ಮೂದಿ ಮಾಡಿಕೊಟ್ಟಿದ್ನಿ. ಆಕೆ ಕುಡ್ಕೊತ ಟಿ ವಿ ನೋಡ್ಕೊತ ಕೂತಿದ್ಲಿ. ಇನ್ನೂ ಸ್ಕೂಲ್ ಟೈಮ್ ಆಗಿರಲಿಲ್ಲ, ಬೇಗನೆ ರೆಡಿ ಆಗಿಬಿಟ್ಟಿದ್ಲಿ ಇವತ್ತು, ಹಾಗಾಗಿ ಸ್ಮೂದಿ ಹಾಕಿ ಕೊಟ್ಟಿದ್ನಿ. ಹಂಗೆ ಇವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸಾನ್ವಿದ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಮಾಡಿದ್ದೀನಿ. ಆಕೆ ಆ್ಯಪಲ್ ಐತಿ ತೊಗೊಂಡು ಹೋಗಂದ್ರೆ ಬೇಡ ನಂಗೆ ಸೌತೆಕಾಯಿ ಬೇಕಂದ್ಲು, ಹಾಗಾಗಿ ಸೌತೆಕಾಯಿ ಹಾಕಿ ಚಾಕೋಸ್ ಇದ್ದು ಅವನು ಚಾಕೋಸ್ ಹಾಕಿದ್ದೀನಿ. ಹಾಕಿ ಆಕೆ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಆಯಿತು. ಇನ್ನಕ್ಕೆ ಟೈಮ್ ಆಗೋವರೆಗೂ ಟಿ ವಿ ನೋಡ್ಕೋತ ಕೂತಿರ್ತಾಳು. ನಾನಿದು ಸ್ಟಫಿಂಗ್ ರೆಡಿ ಮಾಡಿಬಿಟ್ರಾತಂತೇಳಿ ಇವಾಗ ಮಾಡಕತ್ತೀನಿ ನೋಡ್ರಿ. ಒಂದು ಬಾಳ್ಗಿಗೆ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರುವಂಥ ಎಲ್ಲ ತರಕಾರಿನ ಹಾಕ್ಕೊಳಕತ್ತೀನಿ. ತರಕಾರಿ ಎಲ್ಲ ಹಾಕಿ ನಾವು ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ಇವಾಗ ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ನಾನು. ಅಚ್ಚ ಖಾರದ ಪುಡಿ ಎಷ್ಟು ಬೇಕಲ್ಲ ಅಷ್ಟು ಖಾರಕ್ಕೆ ನೋಡ್ಕೊಂಡು ಹಾಕೋರಿ.
ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಒಂಚೂರು ಧನಿಯಾ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೇನೆ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದ್ರೆ ನೀವು ಜಜ್ಜಿಬಿಟ್ಟು ಹಾಕೋರಿ. ಇವಾಗ ಒಂದು 2ರಿಂದ 3 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳಕತ್ತೀನಿ. ಇಷ್ಟು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟನ್ನು ಡಿಫ್ರೆಂಟಾಗಿರ್ತೈತಿ ಮತ್ತು ಇದೇನು ನಾವು ಸ್ಟಫಿಂಗ್ ಮಾಡತ್ತಲ್ಲ ಇದು ಸ್ವಲ್ಪ ತಿಕ್ಕಾಗಿರ್ತೈತಿ. ಹಾಗಾಗಿ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಪನ್ನೀರನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತೀರಾ ದಪ್ಪಗೆ ಮಾಡಿಲ್ಲ, ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇವಾಗ ಸ್ಟಫಿಂಗು ರೆಡಿ ಆಯಿತು. 1-2 ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಂಡಿವಿ ಅಂದ್ರೆ ರೆಡಿ ಆಯಿತು. ಇನ್ನು ಚಪಾತಿ ಹಿಟ್ಟಂತೂ ಆಲ್ರೆಡಿ ನಾನು ಕಲಸಿಟ್ಟಿದ್ನಿ, ಅದು ಒಂದು 10 ನಿಮಿಷ ಆಗಿತ್ತು, ಹಿಟ್ಟು ನೆಂದಿತ್ತು. ಇವಾಗ ನಾನು ಚಪಾತಿ ಮಾಡ್ಕೊಳಕತ್ತೀನಿ ನೋಡಿರಿ. ಸಾನ್ವಿ ಅಂತೂ ಮಧ್ಯಾಹ್ನ ಬಂದಮೇಲೆ ತಿಂತಾನಂದ್ಲು, ಹಾಗಾಗಿ ಆಕೆಗೇನು ಮಾಡಿಕೊಡ್ಲಿಲ್ಲ. ಇವಾಗ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ನಾನು ಮಾಡ್ಕೊಳಕತ್ತೀನಿ. ಮಾಮೂಲಿ ಚಪಾತಿ ಹೆಂಗೆ ಮಾಡ್ತೀವಲ್ಲ ಅದೇ ಥರ ನಾನು ಚಪಾತಿ ಮಾಡ್ಕೋಬೇಕು ನೋಡಿರಿ. ತೆಳುವಾಗೆ ಚಪಾತಿನ ಮಾಡಿಕೊಂಡು ಇವಾಗ ನಾನು 2 ಸೈಡ ಎಣ್ಣೆ ಹಾಕಿ ಬೇಯಿಸ್ಕೊಳಕತ್ತೀನಿ. ನೋಡಿರಿ ಚಪಾತಿ ರೆಡಿ ಆಯಿತು. ಇನ್ನು ಇವಾಗ ಅದಕ್ಕೆ ಸ್ವಲ್ಪ ನಾನು ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಳಕತ್ತೀನಿ ನೋಡಿರಿ. ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಬೇರೆ ಥರ ಪನ್ನೀರ್ ರೋಲು ತೋರಿಸಿದ್ದೀನಿ, ಆದರೆ ಇದು ಒಂಥರ ಟೇಸ್ಟ್ ಚಲೋ ಇರ್ತದೆ ನೋಡಿರಿ. ಇದೇ ಥರ ಮಾಡಿರಿ, ಇಷ್ಟ ಆಗ್ತತಿ ಎಲ್ರಿಗೂ. ಎಲ್ಲ ಚಟ್ನಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮಾಡಿಟ್ಟಿರುವಂಥ ಪಲ್ಯನ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಪನ್ನೀರ್ ಸ್ಟಫಿಂಗು ಹಾಕಿ ನಾವು ರೋಲ್ ಮಾಡಿದ್ದೀವಿ ಅಂತಂದ್ರೆ ಪನ್ನೀರ್ ರೋಲು ರೆಡಿ ಆಯಿತು. ನಾವು ಎಲ್ಲಾದರೂ ಟ್ರಾವೆಲ್ ಮಾಡುತ್ತೀವಿ ಅಂತಂದ್ರೆ ಅವಾಗೆಲ್ಲ ಪಲ್ಯ ಚಟ್ನಿ ಅದು ಅಂಥದ್ದು ಎಲ್ಲನೂ ತೊಗೊಂಡು ಹೋಗೋದು ಕಷ್ಟ ಆಗ್ತದಂದ್ರೆ ಮನೇಲೇ ಈ ರೀತಿ ನೋಡಿರಿ ಮಾಡಿ ನಾವು ರೋಲ್ ಮಾಡಿ ಇಟ್ಕೊಂಡು ಹೋದೀವಿ ಅಂದ್ರೆ ಬಸ್ನಾಗದು ಆರಾಮಾಗಿ ತಿನ್ಬೋದು. ಮತ್ತು ಮಕ್ಕಳಿಗೇನು ಸ್ಕೂಲಿಗೆ ಲಂಚ್ ಬಾಕ್ಸ್ಗೆ ನಾವು ಆರಾಮಾಗಿ ಮಾಡಿ ಕಳಿಸ್ಬೋದು. ಟೇಸ್ಟನ್ನು ಅಷ್ಟೇ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ನೋಡಿರಿ. ಇವಾಗ ನಾನು ನಾಷ್ಟ ಮಾಡಾಕತ್ತೀನಿ. ಇನ್ನು ನಾಷ್ಟ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮಣಿನ ಇವತ್ತು ಕ್ಲೀನ್ ಮಾಡಬೇಕು. ನಾಳೆ ಗುರುವಾರ ಅಲ್ಲ, ಹಾಗಾಗಿ ಇವತ್ತನೇ ಎಲ್ಲ ನಾನು ದೇವ್ರ ಮಣಿನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸ್ವಲ್ಪ ನಾಳೆಗೆ ಕೆಲಸ ಕಡಿಮೆ ಆಗ್ತತಿ ನೋಡಿರಿ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮಣಿನೂ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಂಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.